ಎವ್ರಿವಾನ್, ಇದು ಮಂಡೇ ಲಾಗು. ಸಂಡೇ ಎಷ್ಟು ಫ್ರೀ ಆಗಿರ್ತೀವೋ ಮಂಡೇ ಅಷ್ಟೇ ಕೆಲ್ಸಗಳಿರುತ್ತೆ. ನನ್ ಮಗಂಗೆ ಸ್ಯಾಟರ್ಡೆ ಸಂಡೇ ರಜೆ ಇರುತ್ತಲ್ಲ, ಹಾಗಾಗಿ ಮಂಡೇ ಏನ್ ಮಾಡ್ತಾನೆ, ಸ್ಕೂಲ್ಗೆ ಹೋಗಲ್ಲ ಅಂತ ತುಂಬಾ ಹಠ ಮಾಡ್ತಿರ್ತಾನೆ. ಬ್ಯಾಗ್ ಒಂದ್ ಕಡೆ, ಬುಕ್ ಒಂದ್ ಕಡೆ, ಎಲ್ಲ ವಸ್ತುಗಳು ಎಲ್ಲ ಒಂದೊಂದ್ ಕಡೆ ಇರುತ್ತೆ. ಅದನ್ನೆಲ್ಲ ಹುಡ್ಕಿ ಅವ್ರನ್ನ ಸ್ಕೂಲಿಗೆ ಕಳ್ಸೋ ಅಷ್ಟೊತ್ತಿಗೆ ತುಂಬಾನೇ ಟೈಮ್ ಆಗಿ ಹೋಗ್ಬಿಡುತ್ತೆ. ನಾವು ಹೊರಗೆ ಹೋಗಿದ್ವಲ್ಲ, ಹಾಗಾಗಿ ಫೇಸ್ ಎಲ್ಲ ತುಂಬಾ ಟ್ಯಾನ್ ಆಗಿತ್ತು. ನಿಮ್ಗೂ ತೋರಿಸ್ದಂಗ್ ಆಗುತ್ತೆ, ನಾನು ಹಚ್ಕೊಂಡ್ರೆ ಟ್ಯಾನ್ ರಿಮೂವ್ ಆಗುತ್ತೆ ಅಂತ. ಏನೆಲ್ಲ ಬೇಕು ಅಂತ ಅಂದ್ರೆ, 1 ಸ್ಪೂನ್ ಅಷ್ಟು ಕಾಫಿ ಪೌಡರ್ ಬೇಕು, ಅರ್ಧ ಸ್ಪೂನ್ ಅಷ್ಟು ಹನಿ, ಮತ್ತೆ ನಿಂಬೆ ಹಣ್ಣಲ್ಲಿ ಒಂದ್ ಅರ್ಧ ಹೋಳಲ್ಲಿ ಒಂದ್ ಸ್ವಲ್ಪ ಲೆಮನ್ ಜ್ಯೂಸ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮಗೆ ಟ್ಯಾನ್ ಚೆನ್ನಾಗಿ ರಿಮೂವ್ ಆಗುತ್ತೆ. ನಾನು ಯಾವಾಗ್ಲೂ ಟ್ಯಾನ್ ರಿಮೂವ್ ಮಾಡ್ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ತಿರ್ತೀನಿ. ಯಾವಾಗ್ಲೂ ಫೇಸ್ ಪ್ಯಾಕ್ ಹಚ್ಚಕ್ಕೂ ಮುಂಚೆ ನೀಟಾಗಿ ಮುಖನ ವಾಶ್ ಮಾಡ್ಕೋಬೇಕು. ಮತ್ತೆ ಈ ತರದ್ದೆಲ್ಲ ಹಚ್ಬೇಕಾದ್ರೆ ಕೈಯಿಂದಾನೇ ಹಚ್ಕೊಂಡ್ರೆ ಸ್ಕ್ರಬ್ ತರ ಆಗುತ್ತೆ. ಪ್ಲಾಂಟ್ ಗಳಿಗೆ ಸ್ವಲ್ಪ ಮಣ್ಣು ಬೇಕಾಗಿತ್ತು, ಹಾಗಾಗಿ ಮಣ್ಣು ತರೋಣ ಅಂತ ಅಲ್ಲೇ ಹತ್ರದಲ್ಲೇ ನರ್ಸರಿ ಇತ್ತು, ಅಲ್ಲಿಗೆ ಹೋಗಿದ್ವಿ. ಊರಲ್ಲೆಲ್ಲ ಈ ತರ ಮಣ್ಣನ್ನು ದುಡ್ಡು ಕೊಟ್ಟು ತಗೋತೀವಿ ಅಂತ ಕೇಳಿದ್ರೆ ನಗಾಡ್ತಾರೆ, ಓ ಮಣ್ಣಿಗೂ ದುಡ್ಡು ಕೊಡ್ಬೇಕಂತ. ಬಟ್ ಸಿಟಿ ಕಡೆ ಎಲ್ಲಾನು ದುಡ್ಡು ಕೊಟ್ಟೆ ತಗೋಬೇಕು. ಹಠ ಮಾಡ್ತಿರ್ತಾರಲ್ಲ, ಅವಾಗ ನಾವು ಕೋಪದಲ್ಲಿ ಹೊಡೆದ್ ಬಿಡ್ತೀವಿ. ಆಮೇಲೆ ನಾವೇ ಅವ್ರಿಗಿಂತ ಬೇಜಾರ್ ಮಾಡ್ಕೋತಿರ್ತೀವಿ. ಅವಾಗ ಅನ್ಸ್ತಿರುತ್ತೆ, ಅಯ್ಯೋ ಸ್ವಲ್ಪ ಅವಾಗ ಪೇಶನ್ಸ್ ಆಗಿ ನಾವ್ ಇದ್ದಿದ್ರೆ ಸರಿ ಹೋಗ್ತಿತ್ತೇನೋ ಅಂತ. ಬಟ್ ಏನ್ ಮಾಡೋದು, ಹೊಡೆದಾಗ್ಬಿಟ್ಟಿರುತ್ತೆ. ಅಂತ ಒಂದು ಟೊಮೊಟೊ ಪಲಾವ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. 10 ಮಿನಿಟ್ಸ್ ಅಲ್ಲೆಲ್ಲ ಮಾಡಿದೆ. ಅವರೆಕಾಳು ಇತ್ತಲ್ಲ, ಹಾಗಾಗಿ ಅವರೆಕಾಳನ್ನು ಹಾಕಿದೆ, ತುಂಬಾ ಚೆನ್ನಾಗಿತ್ತು. ನನ್ನ ಚಾನಲ್ ಅಲ್ಲೇ ಅಪ್ಲೋಡ್